ಇವಾಗ ಗ್ಲಾಸ್ ಬ್ರಿಡ್ಜಿಗೆ ಹೋಗ್ತಾ ಇದೀವಿ. ಮಳೆ ಬರ್ತಿದೆ. ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೋದು. ನೋಡಿ ಎಲ್ಲ ಕಡೆಗೂ ಮಳೆ ಆರ್ಭಟ. ಬಸ್ ಯಾವುದು ಹೋಗ್ತಿಲ್ವಂತೆ ಅಲ್ಲಿ ಆ ಕಡೆ, ಅದಕ್ಕೋಸ್ಕರ ಜೀಪ್ ಮೂಲಕ ಹೋಗ್ತಾ ಇದೀವಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲ್ ಹಿಡಿಯುತ್ತೆ. ಗಾಡಿ ಎಲ್ಲ ನಮ್ಮವೇ. 1 2 3 3 ಗಾಡಿ ಇದಾವೆ. ಇದೊಂದು ಸೇರಿ 4 ಗಾಡಿ, ಇನ್ನೊಂದು 5 ಇದಾವೆ. 5 ಗಾಡಿಗೆ ಹೋಗ್ತಾ ಇದೀವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಒಂದು ಭಯಂಕರ ವಿಷಯ ಇದು ನೋಡಿ. ಈ ಕಡೆ ಇರಾ ಇಷ್ಟು ಸಣ್ಣ ರೋಡಾಗೆ ಒಂದು ಆಪೋಸಿಟ್ ಬರುತ್ತೆ, ಅವರು ಬಾಸ್ ಅಂತ ಹಾಕೊಂಡ್ರೆ ಬಟ್ ಹಿಂಗೆ ಬರ್ತಾವ್ರೆ, ಅದೇನೋ ಗೊತ್ತಿಲ್ಲ. ಏನು ಹಾಕಿಲ್ಲ, ಮುಂದೆ ಹೋಗ್ತೀವಿ ನಾವು. ಮಹೇಂದ್ರ ಚಕ್ರ ಅಂತ ಇದೆ. ರೋಡಲ್ಲಿ ಯಾವುದೇ ಬಸ್ ಬರಕ್ ಆಗಲ್ಲ. ಮಳೆ ಬಂದ ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಗಾಡಿಗಳು ನಿಜವಾಗ್ಲೂ ಯಾವ್ದು ಹೋಗಕ್ಕಾಗಲ್ಲ ಗೈಸ್. ನಡ್ಕೊಂಬರ್ಬೋದಿತ್ತು ಬಟ್ ಆಗಲ್ಲ, ಟೈಮ್ ಇಲ್ಲ ಗೈಸ್. ಅದಕ್ಕೋಸ್ಕರ ಆಗಿಲ್ಲ ಗೈಸ್, ನಮಗೆ ಬರಕ್ ಆಗಿಲ್ಲ. ಸೊ ಗಾಡಿ ಕಲರ್ ಚೆನ್ನಾಗಿದೆ ಗೈಸ್. ಗಾಡಿ ಚೆನ್ನಾಗಿದೆ, ಅದು ಹಾರ್ತು. ಯಾವ ಲೆವೆಲ್ಗೆ ಅರ್ಥ ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನಿನಗೇನಾದ್ರು ದೇವ್ರು ಕಾಣ್ತಾ ಇದ್ದಾನೇನೋ? ದೊಡ್ಡ ದೇವರೇ ಕಾಣಿಸ್ತಾ ಇಲ್ಲ. ರಾಕಿ ಬರೀ ಬ್ಯಾಕ್ ಕಾರೇ ತೋರಿಸ್ತಾ ನಮ್ಮ ತೋರ್ಸಂಗೆ. ಓಕೆ ನೋಡಿ, ಏನಾದ್ರೂ ನಾವು ಬೈಕ್ ಏನಾದ್ರೂ ಅನ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಬೇಕು. ಇಲ್ಲೆಲ್ಲ ಒಂದೇ ರೋಡಲ್ಲಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಎಲ್ಲ ಖುಷಿ ಪಡ್ತಿದ್ದಾರೆ. ಇದೇ ಫಾಲ್ಸ್ ನೋಡಿಲ್ಲ. ಗಾಡಿ ಹೊಡೆಯೋರಿಗೆ ಮಾತ್ರ ಸಖತ್ ಮೀಟರ್ ಇರ್ಬೇಕು. ಮಾತ್ರ ಇಲ್ಲಿ ಗಾಡಿನ ಹೊಡೆಯಕ್ ಆಗೋದು, ಇಲ್ಲಾಂದ್ರೆ ಪ್ರಾಮಿಸ್ ಹೊಡೆಯಕ್ ಆಗಲ್ಲ. ಇವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಚೆನ್ನಾಗಿ ಹೊಡಿತಿದ್ದಾರೆ. ಈ ರೋಡಲ್ಲಿ ಗಾಡಿ ಹೊಡೆಯೋರ್ಗು ಮೀಟರ್ ಬೇಕು, ಮೀಟರ್ ಕಿಲೋಮೀಟರ್ ಗಟ್ಟಲೆ ಐತೆ ಕಣಲ್ಲಿ. ಜುಟ್ಟು ಕೇರಳಕ್ಕೆ ಅಲ್ಲ, ಇದು ನೋಡಿ ಕನ್ಫ್ಯೂಸ್ ಆಗ್ಬೇಡ್ರಿ. ಇವಾಗ ನೋಡಿ ಬರುತ್ತೆ. ಕನ್ನಡ ನುಡಿ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ. ಸೌಂದರ್ಯ ಸರಸ್ವತಿ ಧರೆಗಿಳಿದು ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲಿ. ಹೌದಾ 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 ಎಲ್ಲ ಇದೆ. ಏನಂದ್ರೆ ರೋಡ್ ಎಲ್ಲ ಚೆನ್ನಾಗೇ ಇದೆ, ಬರಕ್ ಹೋಗ್ಬೇಡಿ ಅಷ್ಟೇ. ಯಾರು ಬರಕ್ ಹೋಗ್ಬೇಡಿ ಗೊತ್ತಿದ್ದಕ್ಕೆ.
ತೆಗೀರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಡಲ ಇಳಿಗಲ್ಲ ನೈಟ್ ಆಗೋಗುತ್ತೆ ಅನ್ಕಂತಾನೆ ಎಂತ ನನ್ನ ಮಕ್ಳು ತಪಸ್ಸು ಮಾಡಿ ಬಡಿಬೇಕು ಇಂಥ ಮಕ್ಳನ್ನ ಎಷ್ಟು ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆಬೀಡು ಕೆಡಿಸದಿರು ಈ ಹೆಸರ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇದೆ ಇವ್ರ ಹತ್ರ ಬಾನೆ ಮಳೆಯೋ ಊರಿಯ ಬಿಸಿಲು ಇವನೇ ಬಂದ್ರು ಜಗ್ಗಲ್ಲ ಇವನೇ ಕೊಡೆಯಾಗವನೇ ಇವ್ರು ಬಿಟ್ಟು ಇವ್ರಿಗೆ ಯಾರಿಲ್ಲ ಮಳೆ ಬರ್ತಿದೆ ಸಿರಿಗನ್ನಡಂ ಜೈ ಕರ್ನಾಟಕ ಬೆಳಗ್ಗೆ ಕೊಡುತ್ತ ಸೋಗಂ ದೇವಾ ಬೇಡ ಇಲ್ಲಿ ರಿಸ್ಕ್ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗಿತ್ತು ಗೈಸ್. ಬಂದು ಊಟ ಮಾಡಿಕೊಂಡು ಫೈರ್ ಕ್ಯಾಂಪ್ ಹಾಕೊಂಡು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಟಿಫನ್ ಮಾಡ್ಕೊಂಡು ಎಷ್ಟೇ ಚೆಕ್ಔಟ್ ಮಾಡ್ಕೊಂಡು ಅನಸೂರು ಡ್ಯಾಮ್ ಕಡೆ ಹೊರಟ್ವಿ. ಪ್ಲೇಸ್ ನೋಡಕ್ ಬರೋರ್ಗಿನ ಜಾಸ್ತಿ ರೀಲ್ಸ್ ಮಾಡೋರೇ ಜಾಸ್ತಿ ಇದ್ರು. ನಮ್ ಗರ್ಲ್ಸ್ ರೀಲ್ಸ್ ಮಾಡಿದ್ದಾರೆ ನೋಡಿ, ನಾವು ಹೆಂಗೆ ರೀಲ್ಸ್ ಮಾಡೋದು ಹಾಳು ಮಾಡಿದೀವಿ ಅಂತ. ಮಾಡ್ತೀವಿ ಮುಂದೆ. ಅಮ್ಮ ನಾವೆಲ್ಲ ಕೇರಳ ಟ್ರಿಪ್ ಬಂದ್ಬಿಟ್ವಿ. 3, 2, 1 ಆದ್ರೂ ಇಲ್ಲೇ ನಮ್ಮ ಆತ್ಮೀಯ ಅಭಿಮಾನಿಗಳು ತುಂಬಾ ಇದ್ದಾರೆ ನೋಡಿ. ಜೊತೆಯಾಗಿ ಸೇರಿ ನಾವು ಕೊನೆವರೆಗೂ ಹೋರಾಡ್ತೀವಿ. ನಾವು ಸೋಲಲ್ಲ, ಹಿಂದೆ ಸರಿಯಲ್ಲ. ಬಾರ ಇಲ್ಲಿ ನನ್ನ ಮಗ ಇದಲ್ಲ ಚಾಲ್ ಬಾಸ್ ನನ್ನ ಮಗ. ಇಲ್ಲಿ ಕನ್ನಡದರ್ದೆ ಅವಳಿ ಸರಿನಾ? ಅದು RCB ಹುಡುಗರದಂತೂ ಹೆವಿ ಅವಳಿ. ತುಂಬಾ ಚೆನ್ನಾಗಿದೆ, ತುಂಬಾ ಹಸಿರಾಗಿದೆ. ನಮ್ ಗುರುಗಳಂತೂ ಯಾವಾಗಲೂ ಬಿಸಿ ಬಿಸಿ ಇಲ್ಲಿ ತುಂಬಾ ಇಲ್ಲೇ ನೀವು ಬನ್ನಿ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅಯ್ಯಯ್ಯೋ.
ಅಲ್ಲಿಂದ ನಮ್ಮ ಪಾಡಿಗೆ ನಾವು ಬೇರೆ ಪ್ಲೇಸ್ ನೋಡೋಣ ಅಂತ ಹೋಗ್ತಿದ್ದೀವಿ. ಈ ಬಸ್ ಅವ್ರು ಬಂದರು, ನಮ್ಮ ಬಾಯ್ಸು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ. ವಾಲ್ಯೂಮಲ್ಲಿ ಯಾವುದೇ ಸೌಂಡ್ ಹಾಕಂಗಿಲ್ಲ. ಸೊ ಹಾಕಿದ್ರು ಅಂತ ಪೊಲೀಸ್ ಅವರಿಗೆ ಫೈನ್ ಹಾಕಿದ್ರು. ಅದು ಕೇರಳ ಗಾಡಿ ಆಗಿದ್ರಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ. ನಾವು ಇವಾಗ ಪೂಕಡೆ ಲೇಕಲ್ಲಿದ್ದೀವಿ. ನಮ್ದು ಧ್ವನಿ ಹೋಗ್ಬಿಟ್ಟಿದೆ. ನೋಡ್ಬೋದು ನೀವೆಲ್ಲ ಪ್ರಕೃತಿ ಸೌಂದರ್ಯ ಸವಿಬಹುದು. ಅಲ್ಲೇ ಫಿಶ್ ಪಾ ಇತ್ತು ಗೈಸ್, ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ನೆಕ್ಸ್ಟ್ ಒಂದು ವಿಜುವಲ್ ಹಾಕಿದ್ದೀನಿ ಗೈಸ್, ರಿಯಾಕ್ಷನ್ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸುಬ್ಬಲಕ್ಷ್ಮಿಗೆ